ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, GPSTR, HSTR ಮತ್ತು PSTR ಮೂರು ಒಂದು ನೇಮಕಾತಿಗಳನ್ನು ಮುಂದಿನ ಒಂದು ವಾರದಲ್ಲಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ಕಾಲ್ ಮಾಡ್ತೀವಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂತಹ ಒಂದು ಮಾಹಿತಿಯಾಗಿರುತ್ತೆ. ಸೊ ಆಲ್ರೆಡಿ TV9 ಕೂಡ ಇದನ್ನು ತೋರಿಸ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ 100% ನೇಮಕಾತಿ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯ, ಓಕೆನಾ, ಅದು PSTR ಇರಲಿ, GPSTR ಆಗಿರಲಿ ಅಥವಾ HSTR ಆಗಿರಲಿ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿ ಪ್ರತಿದಿನವೂ ಕೂಡ ಲೈವ್ ಕ್ಲಾಸಸ್ ನಡೆಯುತ್ತೆ. 360 ಡಿಗ್ರಿಯಲ್ಲಿ ಕಂಪ್ಲೀಟ್ ಆದ ಸಿಲೆಬಸ್ನ ಒನ್ ಸ್ಟೆಪ್ ಟು ಸಕ್ಸಸ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನೋಡಿ ಇವತ್ತಿನ ಒಂದು ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ನೋಡೋದೇ ಆದರೆ ಸ್ನೇಹಿತರೆ, ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಕರ ಹುದ್ದೆಯ ನಿರೀಕ್ಷೆಯಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು, ಮುಂಬರುವ 100 ದಿನಗಳ ಒಳಗಾಗಿ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 100 ಡೇಸ್ ಒಳಗಾಗಿ ಸಂಪೂರ್ಣವಾದಂತಹ ಒಂದು ಪ್ರೊಸೀಜರ್ ಮುಗಿಯುತ್ತೆ. ನಿಮ್ಗೆ ಅನಿಸ್ಬೋದು 100 ಡೇಸ್ ಆದಮೇಲೆ ಅಂತ, ಅಲ್ಲ, 100 ಡೇಸ್ ಒಳಗಾಗಿ ಸಂಪೂರ್ಣವಾದಂತಹ ಎಕ್ಸಾಮ್ ನೋಟಿಫಿಕೇಷನ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ ಏನಂದರೆ ಯಾವ ಹುದ್ದೆಗಳಿಗೆ ಆಯ್ಕೆ ಆಗಿರ್ತೀರ ಫೈನಲ್ ಲಿಸ್ಟ್ ಆಗಿರ್ಬೋದು, ಸಂಪೂರ್ಣವಾಗಿ 100 ದಿನದಲ್ಲಿ ಕೊಡ್ತೀನಿ ಅಂತ ಈ ಮೂಲಕ ತಿಳಿಸಲಾಗಿದೆ. ಸರಿನಾ? ಇದು ನಿಮ್ಗೆ ಅನಿಸ್ಬೋದು, ಯಾಕಂದರೆ ನಮಗೆ ಈ ಕೇಳಿ ಬೇಜಾರಾಗ್ಬಿಟ್ಟಿದೆ. ಅತಿ ಶೀಘ್ರ ಅನ್ನೋದಾಗಲಿ ಅಥವಾ ಆಗುತ್ತೋ ಇಲ್ವೋ ಇದೇ ಥರ ಗೌರ್ಮೆಂಟ್ ಹೇಳ್ತಾನೆ ಬರ್ತಾ ಇದೆ ಅನ್ನೋದಾಗಲಿ, ನಿಜವಾಗ್ಲೂ ನಾವು ತುಂಬ ದಿನ ಈ ಪ್ರೊಸೀಜರ್ ಇರೋದ್ರಿಂದ ಬೇಜಾರು ಕೂಡ ಆಗುತ್ತೆ. ಆಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಆದರೂ ಕೂಡ ವಿ ಹೋಪ್ ದ್ಯಾಟ್ ನಮ್ಮ ಮೊದಲಿನ ಹಿಡಿದೂ ಗೊತ್ತೇ ಇದೆ, ಆಗಲೇಬೇಕು, ಬೇರೆ ಏನು ಚಾನ್ಸೇ ಇಲ್ಲ, ಇಲ್ಲಿ 100% ಆಗುತ್ತೆ ಅಂತ ಗೊತ್ತು. ಬಟ್ ಇದೇ ಸಮಯಕ್ಕೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಈ ಮೂಲಕ ನಾವು ಅನಿವಾರ್ಯ ಅಲ್ವಾ, ಸೊ ನಂಬಲೇಬೇಕಾಗುತ್ತೆ. ಸೊ 100 ದಿನದಲ್ಲಿ ನೆಕ್ಸ್ಟ್ ವೀಕೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ತುಂಬ ಜನ ಆಲ್ರೆಡಿ ನಿಮಗೆಲ್ಲನೂ ಗೊತ್ತಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಗೆ ಇದೊಂದು ಸುದ್ದಿ ಹೇಳ್ತಾ ಇದ್ದೀನಿ. ಜೊತೆಗೆ ಮ್ಯಾಮ್, ನಿಮ್ಮ ಒಂದು ಚಾನಲಲ್ಲಿ ಏನೆಲ್ಲ ನಿಮಗೆ ಸಿಗ್ಬೋದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದಾಗ, ಸ್ನೇಹಿತರೆ, ನಿಮಗೆ PSTRಲ್ಲೂ ಕೂಡ ಇಂಗ್ಲೀಷ್ಗೆ 25 ಮಾರ್ಕ್ಸ್ ಇರುತ್ತಲ್ವಾ? ಎಸ್, 25 ಮಾರ್ಕ್ಸ್ ಇರುತ್ತೆ. ಇನ್ನು ನೀವು GPT ಹೋದರೂ ಕೂಡ ಜನರಲ್ ಪೇಪರಲ್ಲೂ ಇರುತ್ತೆ. ಸ್ಪೆಷಲ್ ಟೀಚರ್ ಯಾರು ಇರ್ತೀರ ನಿಮಗೆ 150 ಮಾರ್ಕ್ಸ್ ಫುಲ್ ಇರುತ್ತೆ. HSTR ಕೂಡ ಹೋದರೂ ಕೂಡ 25 ಮಾರ್ಕ್ಸ್. ಟೋಟಲ್ ಆಗಿ ನಿಮಗೆ ಸಂಪೂರ್ಣವಾದಂತಹ ಸಿಲೆಬಸ್ ವೈಸ್ ತರಗತಿಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಎಲ್ಲರೂ ಕೂಡ ಸೋಷಿಯಲ್ ಸೈನ್ಸ್ ಮಾಡ್ತಾರೆ, ಮ್ಯಾಥ್ಸ್ ಮಾಡ್ತಾರೆ. ಮ್ಯಾಥ್ಸ್ ಮಾಡೋರು ಕೂಡ ಕಡಿಮೆ ಇರ್ಬೋದು, ಬಟ್ ಇಂಗ್ಲೀಷ್, ಸೈಕಾಲಜಿ ತುಂಬ ಜನ ಮಾಡ್ತಾಯಿದ್ದಾರೆ. ಇತ್ತೀಚಿನ ಟ್ರೆಂಡಲ್ಲಿ ನೋಡುವಾಗ ಸೈಕಾಲಜಿ ಕೂಡ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಇಂಗ್ಲೀಷ್ನ ಒಂದು ಸೋರ್ಸಸ್ ಕಡಿಮೆ ಅಂತ ಹೇಳ್ತೀನಿ ನಾನು. ನಿಮಗೆ ಗೂಗಲ್ ಮಾಡಿದಾಗ ಸಿಗ್ಬೋದು, ಬಟ್ ವಿಡಿಯೋ ತರಗತಿಗಳು ತುಂಬ ಕಡಿಮೆ ಇರ್ಬೋದು ನಮ್ಮ ಯೂಟ್ಯೂಬಲ್ಲಿ ಅಂತ ಹೇಳ್ತಾ, ಸ್ನೇಹಿತರೆ, LBA ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. 6ರಿಂದ 10ನೇ ತರಗತಿಯು, ಈಗ ಕೊನೆಯದಾಗಿ ನಾವು 10ನೇ ತರಗತಿಯಲ್ಲಿದ್ದೀವಿ. ಇದು ಕೂಡ ಆದಷ್ಟು ಬೇಗ ಮುಗಿಯುತ್ತೆ. 10ನೇ ತರಗತಿಯ ವಿಡಿಯೋ ಕೂಡ ಆದಷ್ಟು ಬೇಗ ಮುಗಿಯುತ್ತೆ. ಇದಾದಮೇಲೆ ನಿಮಗೆ ಏನು ಅಂತ ಅಂದರೆ ಸ್ನೇಹಿತರೆ, ಸಿಲೆಬಸ್ ವೈಸ್ ತರಗತಿಗಳು ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಉಪಯೋಗನ ಪಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳಿಸ್ತಾ, ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇಂಗ್ಲೀಷ್ ಇವರಿಗೆ ಬೇಕಂತ ಇಲ್ಲ ಸ್ನೇಹಿತರೆ, ಪ್ರತಿ ಒಬ್ಬ ಒಂದು ಶಿಕ್ಷಕ ಆಕಾಂಕ್ಷಿಗೆ ಇಂಗ್ಲೀಷ್ ಬೇಕೇ ಬೇಕು, ಓಕೆನಾ? ಅದು PSTR ಆಗಿರಲಿ ಅಥವಾ GPT ಆಗಿರಲಿ ಅಥವಾ HSTR ಆಗಲಿ, ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಬೇಕಾಗುತ್ತೆ. ಪ್ರತಿಯೊಂದು ಸಿಲೆಬಸ್ಸಲ್ಲೂ ಕೂಡ ಇಂಗ್ಲೀಷ್ ಇದೆ. ಹಾಗಾಗಿ ನನ್ನ ಒಂದು ಚಾನಲಲ್ಲಿ ನೀವು ಒಂದು ಗುಡ್ ಕ್ಲಾಸಸ್ನ ಆಕ್ಸೆಪ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸ್ನೇಹಿತರೆ, 100% ನಾನು ಸಿಲೆಬಸ್ ಇಟ್ಕೊಂಡೆ ತರಗತಿನ ಮಾಡೋದು, ಸರಿನಾ? ಯಾವ ರೀತಿ ಮಾಡ್ತೀನಿ ಅಂತ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದೇ ಆದರೆ ಸ್ನೇಹಿತರೆ, ಇಲ್ಲಿ PSTR ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ GPT ಇದೆ, ಇಲ್ಲಿ HSTR ಇದೆ ಅಂತ ಅಂದ್ಕೊಳ್ಳಿ. ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಿದೆ, ನಮಗೆ ಈಗ ಜಾಸ್ತಿ HSTR ಅಂದರೆ 6,000 ಜಾಸ್ತಿ ಇದೆ ಅಂತ ಕೇಳಿದ್ದೀವಿ. PSTR ತುಂಬ ಕಡಿಮೆ ಪೋಸ್ಟ್ ಇದೆ, ಈವನ್ 1,000 ಒಳಗಡೆ ಇದೆ ಅಂತಲೂ ಕೇಳಿದ್ದೀವಿ. ನೋಡೋಣ, PSTR ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಹಳೇದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತಾರೆ, ತುಂಬ ಕಡಿಮೆ ಪೋಸ್ಟ್ ಇದೆ ಅಂತಾರೆ. ನೋಡೋಣ ಎಷ್ಟಾಗುತ್ತೆ ಅಂತ. ಇವರು ಎರಡರ ಮಧ್ಯೆ 15,000 ಪೋಸ್ಟ್ ಇದೆ ಅಂದರೆ, ಇಲ್ಲಿ 6,000 ಅಂದರೆ ಅಗೇನ್ ಇಲ್ಲಿ ಸುಮಾರು 8,000 ಅಂತೂ ಆಗಲೇಬೇಕಲ್ವಾ GPTಗೆ. ಸೊ ಹೆಚ್ಚು ಪೋಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ನೋಡೋಣ ಮತ್ತೆ ನೋಟಿಫಿಕೇಷನ್ ಆದಾಗ. ಇಲ್ಲಿ ಯಾವುದು ಕ್ಲಿಯಾರಿಟಿ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಊಹಾಪೋಹಗಳು ಮಾಡೋದಕ್ಕಿಂತ ನೋಟಿಫಿಕೇಷನ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಪೋಸ್ಟ್ ಇದೆ ಅಂತ.
ಸೊ ನಾನು ಇಂಗ್ಲೀಷ್ನ ಯಾವ ರೀತಿ ತೊಗೋತೀನಿ ಅಂದರೆ ಇಲ್ಲಿ ಜಿ ಪಿ ಟಿಗೂ ಇರಬೇಕು, ಎಚ್ ಎಸ್ ಟಿ ಆರ್ಗೂ ಇರಬೇಕು, ಪಿ ಎಚ್ ಟಿ ಆರ್ಗೂ ಇರಬೇಕು. ಫಸ್ಟ್ ಈ ಟಾಪಿಕ್ಗಳನ್ನು ಚಾಯ್ಸ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ವರ್ಬ್ ಇದೆ ಅಂತ ಅಂದ್ಕೊಳ್ಳಿ. ವರ್ಬ್ ಅನ್ನೋದು ಪ್ರತಿಯೊಂದು ಎಕ್ಸಾಮಲ್ಲೂ ಇದೆ ಸ್ನೇಹಿತರೆ. ನಿಮಗೆ ಪಾರ್ಟ್ ಆಫ್ ಸ್ಪೀಚಲ್ಲಿ ಬರ್ತಕ್ಕಂಥ 8 ಏನು ಟೈಪ್ಸ್ ಇದೆ, ಅದು ಪ್ರತಿಯೊಂದು ಎಕ್ಸಾಮಲ್ಲೂ ಬರುತ್ತೆ. ಸೊ ಅದು ಫಸ್ಟ್ ಮುಗಿಸ್ತೀನಿ ಈ ರೀತಿ. ಸೊ ಒಂದು ಈಸಿ ಮೆಥಡಲ್ಲಿ ನಿಮಗೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡ್ಕೋಬೇಡಿ. ನೀವು ಹಿಂದಿನ ತರಗತಿನ ವಾಚ್ ಮಾಡಿದ್ರೆ ಅತ್ಯಂತ ಸಕ್ಸಸ್ಫುಲ್ ಆದಂತಹ ವಿಡಿಯೋ ತರಗತಿಗಳು ನಮ್ಮ ಒನ್ ಸ್ಟೆಪ್ ಟು ಸಕ್ಸಸ್ಸಿನ ನಿಮಗೆಲ್ಲ ದೊರೆತಿದೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಸೈಕಾಲಜಿ ಕೂಡ ನಿಮಗೆ ಸಿಗುತ್ತೆ, ಅದ್ರ ಜೊತೆಗೆ ಇಂಗ್ಲೀಷ್ ಕೂಡ ಸಿಗುತ್ತೆ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ವೇಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇನ್ನು ಮ್ಯಾಮ್ 100% ಆಗುತ್ತಾ ಅನ್ನೋದು ನೋಡೋಣ. ಓಕೆನಾ? ಈಗ TV9 ತೋರಿಸ್ತಾ ಇದ್ದಾರೆ ನಿಮಗೆ. ಆ ಲಿಂಕ್ ಬೇಕಿದ್ರೆ ನಿಮಗೆ ವಿಡಿಯೋ ಎಲ್ಲಿ ಕೊಡ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಹಾಂ, ಹೌದು, ಸರಿ. ಓಕೆ, ಬಾಯ್ ಎವ್ರಿವನ್.